ಉರಗರಾಜನ ಕರ್ಣೆ ಉರಗಬೇಡಿಯರೊಡನೆ ಮರಿದು ತೀರ್ಪೆಳು ಮರಿದು ತೀರ್ಪೆಳು ಪಾಡುತ್ತಾ ಪರಶಿವನ ಪರಮ ಶಯನ ಶೇಷ, ಪರಶಿವನ ಕೊರಳಲ್ಲಿ ಭೂಷಣವಾಗಿರುವುದು ಶೇಷ. ಅಷ್ಟೇ ಯಾಕೆ, ಭೂಮಿಯನ್ನು ಹೊತ್ತಿರುವುದು ಶೇಷ. ಅಂತಹ ವಿಶೇಷವಾದ ಶೇಷ ಕುಲದವರೇ ಈ ನಾಗಲೋಕದಲ್ಲಿ ವಿಹರಿಸ್ತಾ ಇರುವಂತಹ ನಾವುಗಳು. ಹೌದಪ್ಪ, ಲೋಕಾಂತರದವರು ನಾವಾದ್ರೂ ಸಹ ಪರಪೀಡಕರ ಬಾಧೆ ಎಂಬುದು ನಮ್ಮನ್ನು ಬಿಡಲಿಲ್ಲ ನೋಡಿ ಸ್ವಾಮಿ. ಹೌದಪ್ಪ, ಇದ್ದಾನೆ ಗಜಕರ್ಣ ಎನ್ನುವಾತ. ಅವನ ಬಾಧೆಯಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ನಾವು ಪಟ್ಟ ಪಾಡು ಅಷ್ಟೋ ಇಷ್ಟೋ. ಪ್ರತಿನಿತ್ಯ ಆತನ ಬಾಧೆಯಿಂದ ತಪ್ಪಿಸಿಕೊಳ್ಳುವುದೇ ನಮಗೊಂದು ದೊಡ್ಡ ಕೆಲಸವಾಗಿ ಹೋಗ್ಬಿಟ್ಟಿದೆ. ಹೌದಪ್ಪ, ಆತನ ಬಾಧೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಾವೇ ಕಂಡುಕೊಂಡಂತಹ ಒಂದು ದಾರಿ ಉಂಟು. ಶುಭ ಕರೋತಿ ಶಂಕರ ಎಂಬ ಮಾತಿನಂತೆ ಪರಶಿವನನ್ನ ಪ್ರತಿನಿತ್ಯ ಆರಾಧನೆ ಮಾಡಿದರೆ ಸನ್ಮಂಗಳ ಉಂಟಾಗ್ತದಂತೆ. ಅಂತೆಯೇ ಪರಶಿವನ ಆರಾಧನೆಯಲ್ಲಿ ಪ್ರತಿನಿತ್ಯವೂ ಕಾರ್ಯನಿರತರಾಗಿರ್ತೇವೆ ನಾವು. ನಾನೊಬ್ಬಳೆಯ ಅಲ್ವಪ್ಪ, ಉರಗ ವೇಣಿಯರನ್ನೆಲ್ಲ ಒಟ್ಟುಗೂಡಿದ್ದೇನೆ. ಈಗಾಗಲೇ ಪರಶಿವನಿಗೆ ಎಲ್ಲ ರೀತಿಯ ಪೂಜೆಗಳು ಸಂದಿದ್ದಾಗಿದೆ. ಇನ್ನು ಒಂದು ಉಂಟು, ಗಾನ ಮತ್ತು ನಾಟ್ಯ ಸೇವೆ ಎನ್ನುವಂಥದ್ದು. ಆ ಸಾಕ್ಷಾತ್ ಪರಶಿವ ಎನ್ನುವಾತ ಗಾನಕ್ಕಾಗಿ ನಾಟ್ಯಕ್ಕಾಗಿ ಒಲಿದಷ್ಟು ಸುಲಭವಾಗಿ ಮತ್ತೆ ಯಾವುದಕ್ಕೂ ಒಲಿಯುವುದಿಲ್ಲವಂತೆ. ಹಾಗಾಗಿ ತಡ ಮಾಡುವುದು ಯಾಕೆ, ನೇರವಾಗಿ ನಾಟ್ಯ ಶಂಕರ ಗಾನವನು ಪ್ರಿಯ ನಾಟಕಲಾದರ ವಿಶ್ವೇಶ್ವರ ವಿಶ್ವೇಶ್ವರ ಶಂಕರ ಗಾನವನು ಶಂಕರ ಗಾನವನು ಪ್ರಿಯ ಶಂಕರ ಗಾನವನು ಪ್ರಿಯ ಶಂಕರ ನಾಟ್ಯಕಲಾದರ ವಿಶ್ವೇಶ್ವರ 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 ಜ್ಞಾನವು ನೀನೆ ಜ್ಞಾನವು ನೀನೆ ಜ್ಞಾನವು ನೀನೆ ಜ್ಞಾನವು ನೀನೆ ಎಲ್ಲವೂ
ನೀನೇ ಪರಶಿವನಿ ಎಲ್ಲವೂ ನೀನೇ ಪರಶಿವನಿ ಆದನಿ ಸುರೀವರನಿ ಗಂಗಾಧರನೇ ತಕ್ಕದಿ ತೆಗಿಡ ತೆಗಿಡದಿ ತೆಗಿಡ ತಕ್ಕದಿ ತೆಗಿಡ ತೆಗೆದಿರದು ತಕ್ಕದಿ ತೆಗಿಡ ತೆಗಿಡದಿ ತೆಗಿಡ ತಕ್ಕದಿ ತೆಗಿಡ ತೆಗೆದಿರದು ತಕದಿನಿ ತಕಜನು ತಕದಿನಿ ತಕಜನು ತಕದಿನಿ ತಕಜನು ತಕದಿನತ ತಕದಿನಿ ತಕಜನು ತಕದಿನಿ ತಕಜನು ತಕದಿನಿ ತಕಜನು ತಕದಿನತ ತಕದಿನಿ ತಕಜನು ತಕದಿನತ ತಕದಿನಿ ತಕಜನು ತಕದಿನತ ಇದು ಯಾವ ಲೋಕ ಇದು ಯಾವ ಲೋಕ ಭಯಪಡಬೇಕಾದ ಅಗತ್ಯ ಇಲ್ಲವೋ ಇಲ್ಲ. ಹೆದರಬೇಡಿ. ಹಾಗೆ ಇರುವುದು ಬಂದ ಗಜಕರ್ಣ ಯಾವ ವೇಷದಲ್ಲಿ ಹೇಗಾದ್ರೂ ಯಾವ ಸಂದರ್ಭದಲ್ಲಾದ್ರೂ ಬರಬಹುದು. ಬಂದವನಿದ್ದಾನೆ, ಓಡಿ ಓಡಿ. ಇಲ್ವಲ್ವಾ? ನಿನಗೆ ವೇಷ ಮಾಡಿದ್ರೆ ಬಹಳ ಮೋಸ ಮಾಡಿದ್ರಲ್ವಾ? ಯಾರು ವೇಷ ಮಾಡ್ಕೊಂಡು ಬಂದ್ರೆ ಯಾರು ಹೋದ್ರು ವೇಷ ಮಾಡ್ಕೊಂಡು ಬಂದ್ರೆ ತಿಳ್ಕೊಳ್ಳ. ಪರಿಸ್ಥಿತಿ ಹಾಗುಂಟು ಈಗ. ಸುಮ್ಮನೆ ಪರಿಸ್ಥಿತಿ ಕೆಲವರು ತಂದುಕೊಳ್ಳು. ಪರಿಸ್ಥಿತಿ ಆಗೋದು ಬೇರೆ, ತಂದುಕೊಳ್ಳೋದು ಬೇರೆ. ಹೆದರಬೇಕಾದ ಅಗತ್ಯ ಇಲ್ಲವೋ ಇಲ್ಲ. ಅರ್ಥ ಆಯ್ತು. ನೀವೆಲ್ಲ ಹೆದರುವ ರೀತಿಯನ್ನು ಕಂಡಾಗ ನಿಮಗೆ ಯಾವುದೋ ದುಷ್ಟ ಶಕ್ತಿಯಿಂದ ತೊಂದರೆ. ಹೋಲ್ ನೋಡು, 3 ತುಂಡು. ಗಜಕರ್ಣನನ್ನು ಕೊಂದವ ನಾನೇ ಇದ್ದೇನೆ, ಸುಳ್ಳಾಡ್ತಾ ಇಲ್ಲ, ಸತ್ಯ. ನಾವು ಆರಾಧಿಸುವ ಪರಮೇಶ್ವರನ ಮೇಲಾಣೆ ಮಾಡಿ ಹೇಳ್ತಾ ಇದ್ದೇನೆ. ನೀವ್ಯಾರು? ಈ ಲೋಕ ಯಾವುದು? ನಿಮಗೂ ಈ ಲೋಕಕ್ಕಿರುವ ಸಂಬಂಧ ಏನು ಹೇಳ್ತೀಯಾ? ಹೌದು, ಸತ್ಯ ಹೇಳಿದೆ ನಾನು. ನಂಬುಗೆಯು ಮೂಡಿತು ಸೋತಳಂಗಲಿ ಶೂರನ ರೂಪೋತಿಶಯ ಸೌಜನ್ಯ ಸಾಹಸ ಸೂರ್ಯ ಸಮಪ್ರವಿಗೆ ಸಮಪ್ರವಿಗೆ ಆತನೋರೆಂಬರಿವ ಮನದ ಆತನಾರೆಂಬರಿವ ಮನದ ತಿರುಗಿ ಸತಿಯರ ವ್ರಾತ ಮಧ್ಯದಿಂದ ದೈನ್ಯತೆಯಿಂದ ಶಿರವಾಗಿ
ಗಂಭೀರ ಮಹಾಮೇರುತಮ ಗಂಭೀರ ಎಲವೀರ ಗಂಭೀರ ಮಾರಕದ ಮುಖ ಬಿದೋರಿದ ಆ ಮಾರಕದ ಮುಖ ಬಿದೋರಿದ ಇಲ್ಲಿ ತೆರೆದು ದೇವರ ಕಾರ್ಯವನ್ನು ಇಲ್ಲಿಗೆ ಸೇರಿದು ದೇವರ ಕಾರ್ಯವನ್ನು ನಿನ್ನ ಮಾತಿನಾಡಿದ ಮೇಲೆ ಸ್ವಲ್ಪ ನಂಬಿಕೆ ಬರ್ತಾ ಉಂಟು. ಭಯ ನಿವಾರಣೆಯಾಗಿ ಮುಖದಲ್ಲಿ ಮಂದಹಾಸ ಎನ್ನುವುದು ಮೂಡ್ತಾ ಉಂಟು. ಗೊತ್ತಾಯಿತು. ಹೌದಪ್ಪ, ಯಾಕಂದ್ರೆ ಇಲ್ಲಿಯವರೆಗಾಗಿ ಅನೇಕರು ಬಂದಿದ್ದಾರೆ ಆ ಗಜಕರ್ಣನನ್ನು ಸಂಹರಿಸ್ತೇನೆ ಎಂಬುದಾಗಿ. ಆದರೆ ಯಾರು ಆತನನ್ನು ಸಂಹರಿಸಿ ಹೋದವರಿಲ್ಲ. ಇಡೀ ಊರಿಗೆ ಉಪದ್ರ ಕೊಡ್ತಾ ಇದ್ದಾರೆ ಹಾಗೆ. ಹೌದಪ್ಪ, ಖಂಡಿತವಾಗಿಯೂ ಹೌದು. ಇನ್ನು ಗರ ಗರ ತಿರ್ಲಿಕ್ಕಿಲ್ಲ ಅವಗಳು. ಅವ್ರದ್ದು ಕೈ ಕಾಲು ಆಗ್ಲಿಕ್ಕೆ ಉಂಟು. ನಿಮ್ಮ ಕೃಪೆ ಒಂದು ಆಯ್ತಾ ಇಲ್ವಾ? ಸಾಕು ನಮಗೆ. ಹಾಗೆ ನನ್ನ ಸಖಿಯರೆಲ್ಲ ಹೇಳ್ತಾ ಇರ್ತಾರೆ, ಇಲ್ಲಿವರೆಗಾಗಿ ಯಾರು ಬಂದವರಿಲ್ಲ. ಆತನ ಬಾಧೆಯನ್ನು ಪರಿಹರಿಸುವುದೇವಾ ಎಂಬುದಾಗಿ ಪರಮೇಶ್ವರನಲ್ಲಿ ಪ್ರತಿನಿತ್ಯ ಬೇಡ್ತಾ ಇದ್ದವರು ನಾವು. ಅಂದ್ಹಾಗೆ ಆ ಪರಮೇಶ್ವರನೇ ಇಲ್ಲಿಗೆ ಮೈದೋರಿ ಆ ಚಂದ್ರಹಾಸನ ಮಂದಹಾಸದ ಮೇರೆಗೆ ನಿಮ್ಮನ್ನ ಇಲ್ಲಿವರೆಗಾಗಿ ಕಳುಹಿಸಿಕೊಟ್ಟನೆ ಎಂಬ ಹಾಗೆ ನಾವೆಲ್ಲ ಆಲೋಚನೆ ಮಾಡುವುದು. ಹಾಗಾಗಿ ಮೈತ್ರಿ ಆಯ್ತು ಅಲ್ವಾ? ಹೌದಪ್ಪ, ಹಾಗೆ ಎಲ್ಲ ನಾವು ಆಲೋಚನೆಯನ್ನು ಮಾಡಿದ್ದೇವೆ. ಒಂದೇ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ಬೇಕಪ್ಪ. ಪ್ರಶ್ನೆ ಕೇಳುವ ಅಷ್ಟೆಲ್ಲ ಇಲ್ಲ, ಯಾರಾದ್ರೂ ಕೇಳ್ಬಿಟ್ರಪ್ಪ ನಿಮ್ಮನ್ನ ಬಂದಂತಹ ಅಪಾಯದಿಂದ ಪಾರು ಮಾಡಿದವರು ಯಾರು ಎಂದು ಹಾಗೆ ಹೇಳಲಿಕ್ಕಾದ್ರೂ ಬೇಕಲ್ವಾ? ಹಾಗಾಗಿ ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಆತನನ್ನ ಕೊಡಲಿಕ್ಕಾಗಿಯೇ ಇಲ್ಲಿವರೆಗಾಗಿ ಬಂದವರು ಅಥವಾ ಯಾರನ್ನಾದ್ರೂ ನೋಡಲಿಕ್ಕಾಗಿ ಬಂದವರು? ಅನಿವಾರ್ಯತೆ ನಿನಗಿರಬಹುದು, ನನಗಿಲ್ಲ. ಅಂದ್ಹಾಗೆ ಇಲ್ಲಿವರೆಗಾಗಿ ಬಂದಂತಹ ನೀವು ಇಲ್ಲೇ ಇರ್ತೀರೋ ಅಥವಾ ನಿನಗಿರಿಸಿಕೊಳ್ಳಿಕ್ ಬರ್ತಿರಬಹುದು, ನಮಗಿರ್ಲಿಕ್ಕೆ ಬರ್ತಿಲ್ಲ. ಆಗುದಿಲ್ವಾ? ಹಾಗಾದ್ರೆ ಯಾರು ಗೊತ್ತಾ?
ನನಗೂ ನಿಂದು ಹೊಸ ಮುಖವೇ. ಹ. ಆದ್ರೆ ಭೂಲೋಕದಿಂದ ಬಂದವ ನಾನು. ಓ, ಪುಣ್ಯ ವಂಶ ಮೇಲಿಂದ ಬಂದವ. ಮೇಲಿಂದ ನಾ ಬಂದೆ, ಕೆಳಗೆ ಹೋಗಲಿಲ್ಲ. ಅದು ಈಗ ಬಂದ್ರೆ ಕೆಳಗೆ ಕಾಣಿಸ್ತದೆ ನನಗೆ. ಹೆಸರು ಬರ್ಬರಿಕ ಎನ್ನುವುದಾಗಿ. ಏನು? ಬರ್ಬರಿಕ. ಓ, ಘಟೋತ್ಕಚ ಹಾಗೂ ಕಾಮಕಂಠಿಯರ ಸುಖದ ದಾಂಪತ್ಯದ ಪ್ರತೀಕ ಎಂಬಂತೆ ನನ್ನನ್ನು ಪಡೆದವರು ನನ್ನ ತಂದೆ ತಾಯಿಗಳು. ಪುಣ್ಯ ವಂಶವಂತ ಚಂದ್ರ ವಂಶದಲ್ಲಿ ಆವಿರ್ಭಾವಕ್ಕೆ ಬಂದವ ನಾನು. ಈ ಗಜಕರ್ಣನ ಉಪದ್ರ ನಿಮಗೆ ಮಾತ್ರ ಅಲ್ಲ, ಅವನು ಸತ್ತು ಹಾಳಾಗಿ ಹೋಗ್ಲಿಕ್ಕೆ ಯಾವ ಊರಿಗೆ ಹೋದ್ರೆ ಅವನು ಉಪದ್ರ ಉಂಟು. ನನಗಲ್ಲ, ನನಗಿದ್ರೆ ಅವನು ಸತ್ತು ಕೆಲವು ದಿವಸ ಆಗ್ತಿತ್ತು. ಬೇರೆಯವ್ರಿಗೆ ಉಪದ್ರ ಕೊಟ್ಟಿದ್ದ ಅವನು ತೆಗೆದಿತ್ತು ನಾನು. ಅಂದರೆ ನಮ್ಮ ಆಶ್ರಮಕ್ಕೆ, ನಮ್ಮ ಗುರುಗಳಿಗೆ, ಎದ್ದ ಯಾಗಗಳಿಗೆ ತೊಡಕನ್ನು ಕೊಡ್ತಾ ಇದ್ದವ. ಅವನ ಮಾಯೆಯನ್ನು ಪ್ಯಾರಿ ಚರ್ಚಿಸಿಕೊಂಡು ಬಂದೆ. ಇಲ್ಲಿ ಸತ್ತ ಮಣ್ಣು ತಿಂದು ಹೋದ. ಆದ್ರೆ ನನಗೇನು ಗೊತ್ತಾ, ನಿನಗೆ ಕೇಳಿದ್ದೆಲ್ಲ ಆಗ ನೀವ್ಯಾರು, ನಿಮ್ಮ ಹೆಸರೇನು? ಈಗ ಸುಳ್ಳಲ್ಲ, ಕುಳ್ಳಿ. ನಿನ್ನ ಹೆಸರು ಅಂತ? ಅಲ್ಲ, ಕುಳ್ಳಿ ಅನ್ನೋದು ಯಾಕೆ? ನೀನು ಅದಕ್ಕಿಂತ ಕುಳ್ಳಿ ಇತ್ತು ಹಾಗಾಗಿ. ಹಾಗುಂಟಾ? ಹೌದು. ಹಾಗಾಗಿ ನಿನ್ನ ಅಪ್ಪ ಅಮ್ಮ ಯಾರು, ನಿನ್ನ ಹೆಸರು ಹೇಳ್ತೀಯಾ? ಹೇಳ್ತೇನೆ. ನಿನ್ನ ರೂಪಿಗೆ ನಿನ್ನ ರೂಪಿಗೆ ಮಾರನ ಹತಿಯನ್ನು ಸೈದಲಾದೆನು ಮಾರನ ಹತಿಯನ್ನು ಸೈರಿಸದಾದೆನು ನಿನ್ನ ರೂಪಿಗೆ ಸೋತೆನು. ನಿನ್ನ ರೂಪಿಗೆ ನೀವು ಈ ಥರ ಲೈಟ್ ಕೊಟ್ರೆ ಇಂತೂ ಕಾಣಿಸ್ತೀವಿ. ಹಾಡು ಮುಗಿದ ತಕ್ಷಣ ಬಿಟ್ಟು
ನಿಜವಾಗ್ಲೂ ನೀನ್ ಇರುದೇ ಒಳ್ಳೇದಾಯ್ತು. ನೀನೇನಾದ್ರೂ ಮೇಲಿದ್ರೆ ನಮಗೊಂದು ಕಷ್ಟ ಇತ್ತು. ಯಾಕಪ್ಪ? ಹಾಗೆ ಕೆಲವೊಂದಾಗಿ ಇರ್ಲಿ. ಕೆಲವು ಹೊಟ್ಟೆ ಮೇಲೆ ಹಾಕ್ತಿದ್ದೆ. ಇಲ್ಲಪ್ಪ. ಅಂತದ್ ನೀ ಎಷ್ಟೊತ್ತಿಲ್ಲ ಅದು ಹಾಗೆ ಹಾಕ್ತದೆ. ಏನಾಯ್ತು ನಿನ್ಗೀಗ? ನಿನ್ನ ರೂಪಿಗೆ ಸೋತನಪ್ಪ. ಅಯ್ಯ ನೀನ್ ಹಾಗೆ ಮಾಡ್ಬೇಡ. ಯಾರೋ ಹೇಳಿದ್ರೆ ಉಪ್ಪಿನ ಹೊಯ್ದಾಗ ಹೇಗಾಗ್ತದೆ ಈಗ ಆಗ್ತಾ ಇರೋ ಭಾವ ನನಗೆ ಅದೆಯ. ಯಾವುದು? ಹೌದಪ್ಪ. ನಿನ್ನ ಭಾವನೆಯ ಭಾವ ಬದಲಾಯ್ತಲ್ಲ. ಹೌದಪ್ಪ. ಅಡಿಯಿಂದ ಮುಡಿಯವರೆಗೆ ನಿನ್ನನ್ನು ನೋಡ್ತಾ ಇದ್ದಾರೆ. ಹಾ ಎಷ್ಟು ಚಂದ ನೀನು, ಎಷ್ಟು ಸ್ವಲ್ಪ ದೂರ ಇರು. ಈ ಹೌದಾ? ನಮಗೆ ಇದು ಕಾಗೆ. ಅಲ್ಲ, ಇಲ್ಲಿವರೆಗಾಗಿ ಅನೇಕರು ಬಂದ್ರು. ಹಾ ಅವ್ರನ್ನೆಲ್ಲ ನಾವೇ ಕಳುಹಿಸಿ ಕೊಟ್ಟಿದ್ದೇವೆ. ಹಾ. ಅವರಿಗೆ ಇಲ್ಲಿ ಇರ್ಲಿಕ್ಕೆ ಭಯ. ಹಾ. ಸುತ್ತಲೂ ಹಾವು. ಹಾ. ಮತ್ತೆ ಮತ್ ನೀನಂತ ಊರನ್ನ- ನೀನು ಹಾವೇ. ಊರನ್ನ ಸೇರಿಕೊಳ್ಳುವಂತಹ ತವಕ. ಹಾ. ಹಾಗಾಗಿ ಅವರನ್ನೆಲ್ಲ ನಾವು ಇಟ್ಟುಕೊಂಡಿಲ್ಲ. ಹಾ. ಅವರನ್ನೆಲ್ಲ ನಾವಾಗೆ ಕಳಿಸಿಕೊಟ್ಟಿದ್ದೇವೆ. ಹಾ, ಈಗ ನಾನಾಗಿ ಹೋಗ್ಬೇಕು ಅಂತ ಹೇಳುದು ನೀನು. ಇಲ್ಲಪ್ಪ, ಆದ್ರೆ ನಿಮ್ಮನ್ನ ಕಳಿಸಿಕೊಡ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಅಯ್ಯ ಕಳಿಸಿಕೊಡುವುದೇ ಇಲ್ಲ ನಾನು. ಹಾ, ಹಾ. ಯಾಕೋ? ಅಯ್ಯ, ಹಾ?
ಇಲ್ಲಿನ ಅಧಿಕಾರಿ ನಾಗರಾಜನ ಮಗಳು ನಾನು. ಅವನು ನಾಗರಾಜ ನನಗೆ ನಾಗರಾಜಿಗೆ ಸಂಬಂಧ ಇಲ್ಲ, ನಿನಗೆ ನಾಗರಾಜಿಗೆ ಸಂಬಂಧ ಇಲ್ಲ. ಸಂಬಂಧ ಉಂಟಪ್ಪ, ಏನು? ಅದಕ್ಕಾಗಿ ಆತನ ವಿಷಯವನ್ನ ಪ್ರಸ್ತಾಪ ಮಾಡಿದ್ದು. ಎಷ್ಟೊತ್ತಿಗೆ ಆ ನಾಗರಾಜ ಸುದ್ದಿ ನೀವಪ್ಪ, ಆತನ ಮಗಳು ನಾನು, ಇಲ್ಲಿಯ ರಾಜಕುಮಾರಿ. ವತ್ಸಲೆ. ನೀ ಗಟ್ಟಿ ಹೇಳು, ನಿನ್ನ ಯಾರು ಗೊತ್ತಿನ್ನುವುದಿಲ್ಲ. ವತ್ಸಲೆ. ಹಾಗೆ ಉಂಟು, ಮುದ್ದ ಅದೇ ಹೆಸರು. ವತ್ಸಲ ನಾಮಕಳು ನಾನು. ಸರಿ. ಅಂದ್ಹಾಗೆ ಹಾ, ಮದುವೆ ಆಗಲಿಲ್ಲ ನನಗೆ. ನಾನು ಕೇಳಿದ್ನ ನೀನು ಮದುವೆ ಆಗಿದ್ಯಾ, ನಿನಗೆ ಮಕ್ಕಳಾಗಿದ್ಯಾ, ಎಷ್ಟು ಜನ ಗಟ್ಟಿ ಹೇಳಿದ್ ನನಗೆ ಆ ಲೆಕ್ಕ ಬೇಡ. ಅದು ಹೇಳಬೇಕಾದದ್ದು ಕ್ರಮ ಹಾಗೆ ಯಾಕೆ ಅಲ್ಲ. ಹಾ, ನೀವೀಗ ಏನ್ ಕೇಳಿದ್ರಿ? ದಾರಿ ತೋರಿಸು ಒಂದೇ. ಹೌದಾ? ಹ್ಮ್. ನಿಮಗೆ ನಾನು ಅಲ್ಲ, ನಾ ದಾರಿ ತೋರಿಸು ಅಂತ ಹೇಳೋದಕ್ಕೂ ನಿನಗೆ ಮದುವೆ ಆಗುದಿಲ್ಲ ಅಂತ ಹೇಳೋದು ಏನಪ್ಪ ಸಂಬಂಧ? ಉಂಟು ಉಂಟು. ಯಾವುದು? ಹೇಳಿದ್ರಲ್ವಾ, ಹಾ. ದಾರಿ ತೋರಿಸಿ ನನಗೆ ಸಹಾಯ ಮಾಡು ಎಂಬುದಾಗಿ. ಸರಿ, ನನಗೊಂದು ಸಹಾಯ ಆಗ್ಬೇಕಿತ್ತು ನಿಮ್ಮಿಂದ. ಎಂತ ಆಗ್ಬೇಕು? ನಿನಗೂ ದಾರಿ ತೋರಿಸ್ಬೇಕಾ? ನನಗೂ ಒಂದು ಜೀವನದ ದಾರಿಯೇ ಇದು. ಯಪ್ಪ, ಇವ್ರು ಬಿಗು ಇದ್ದಾರೆ. ಆಗಿಲ್ಲ ಇದು. ಮೊದಲು ನೋಡಿ ಎಂತದ್ದು ಇಲ್ಲದೆ ಆಗ್ತದೆ, ಈಗ ನೋಡಿ ನಮಗೆ ಇರ್ಲಿ. ಹಾ. ಅಂದ ಹಾಗೆ ನಮ್ಮ ಇರ್ಲಿ. ಅಪ್ಪ ನಾಗರಾಜ ಯಾವ್ದು ಇರಲಿ, ಕೂಡಲೇ ವಿಷಯ ಬೇರೆ. ಹಾ, ನಮ್ಮ ಅಪ್ಪನಲ್ಲಿ ಹೋಗುವುದು. ಹಾ. ಅಂದ ಹಾಗೆ ನನ್ನ ಕೈ ಹಿಡ್ಕೊ. ಪರಿಸ್ಥಿತಿ ಅಲ್ಲ, ಯಾಕೆ ಅಲ್ಲ, ಹಿಡಿದುಕೊಳ್ಳಪ್ಪ. ನಿನ್ನ ಕೈ ನಾನು ಇಟ್ಕೊಂಡ್ರೆ ಬೇರೆಯವ್ರು ಕಂಡ್ರೆ, ಅಲ್ಲ ಕಾಣಬೇಕಾದ್ರೆ ಕಂಡ್ರೆ ಬೆತ್ತ ಇಟ್ಕೊಳ್ತಾರೆ. ಹಾಗೆಲ್ಲ ಆಗುದಿಲ್ಲ. ಸೀದಾ ಹೋಗೋಣ. ಹಾ. ಹೋಗಿ ನಮ್ಮ ಅಪ್ಪನಲ್ಲಿ ನೀನು ಹೇಳಬೇಕಾದದ್ದು ಒಂದು. ಏನ್ ಹೇಳಿ? ಇವಳನ್ನ ನನಗೆ ಮದುವೆ ಮಾಡಿಕೊಳ್ಳಿ, ನಾನು ಕರೆದುಕೊಂಡು ಹೋಗ್ತೇನೆ ಎಂಬುದು. ನನಗೆ ಅಪ್ಪನಲ್ಲಿ ಹೇಳಲಿಕ್ಕೆ ಸ್ವಲ್ಪ ಭಯ. ಎಂತ ಹೇಳಿ ಎಂತ ಹೇಳಿ ಹೇಳು. ಇವಳನ್ನು ನನಗೆ ಮದುವೆ ಮಾಡಿಕೊಡಿ, ನಮ್ಮ ಲೋಕಕ್ಕೆ ಕರೆದುಕೊಂಡು ಹೋಗಿ. ಬಿಗು ಇದ್ದೆ ನೀನು. ಅಂದ್ರೆ ಬಿದ್ದರೆ ನನಗೆ ಬೀಳಿ ಅಂತ ಅಂದ್ರೆ ನಿನಗೇನು ಆಗ್ಲಿಕ್ಕಿಲ್ಲ. ಕೊನೆಗೆ ಅಪ್ಪ ಜೋರ ಇಲ್ಲಪ್ಪ ಅವನೇ ಹೇಳ್ಕೊಂಡು ಬಂದ್ಬಿಟ್ಟು ಹಾಗೆಲ್ಲ ಮಾಡುವುದಿಲ್ಲ. ಅಂದ ಹಾಗೆ ಹಾ. ನೀವು ಅಷ್ಟು ಹೇಳಿದ್ರಿ ಅಂತ ಆದ್ರೆ ನೀವು ಒಬ್ಬರೇ ಭೂಲೋಕಕ್ಕೆ ಹೋಗುವುದಿಲ್ಲ, ಮತ್ತೆ ನಿಮ್ಮೊಟ್ಟಿಗೆ ನಾನು ಬರ್ತೇನಂತೆ. ನಾನು ಕರ್ಕೊಂಡು ಹೋಗ್ತೇನೆ, ನಿನ್ನನ್ನು ಮಾತ್ರ ಕರ್ಕೊಂಡು ಹೋಗುದಿಲ್ಲ. ಯಾಕೆ? ನಿನ್ನನ್ನು ನಾನು ಬೇರೆ ಅಲ್ಲಿ ಭೂಲೋಕಕ್ಕೆ ಹೋದ್ಮೇಲೆ ನಿನ್ನನ್ನು ನಾನು ಬೇರೆ ಕಡೆ ಕರ್ಕೊಂಡು ಹೋದ್ರೆ ನಾಳೆ ಅವನು ಬರೋಣ, ನೀನು ಒಬ್ಬಳೇ ಪರಿಸ್ಥಿತಿ ಮಾಡ್ತೇನೆ. ಹೋದ್ರೆ ನಿಮ್ಮೊಟ್ಟಿಗೆ ಹೋಗ್ತಾನೆ. ಗೊತ್ತಲ್ಲ, ಆಸೆ ಐ ಹಕ್ಕಿನ ಈ ಮೂರು ಊರ್ಧ್ವಮುಖವಾಗಿ ಇರ್ತದೆ. ಬದುಕಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಆಗಲಿ ಜೀವಿ ಆಗಲಿ ಕೆಲವೊಂದು ಬಯಸ್ತಾನೆ. ಹಾಗಂತ ಅದು ಕಲ್ಪನೆ ಬಿಟ್ರೆ ಅವನ ಆಶೋತ್ತರಗಳು ನೆರವೇರ್ತದೆ ಎನ್ನುವುದಕ್ಕೆ ಕಷ್ಟ ಸಾಧ್ಯ. ಬಾನಂಗದಲ್ಲಿ ಶೋಭಾಯಮಾನವಾಗಿ ಶೋಭಿಸುವ ಚಂದ್ರನನ್ನು ಕಂಡಾಗ ಬೇಕೆಂದಾಗಿ ಅಪೇಕ್ಷೆ ಪಡ್ತೇವೆ, ಕೈಗೆ ಸಿಗ್ತದ? ನಿನ್ನ ಬದುಕಿನ ಸ್ಥಿತಿ ಹಾಗೆ ಆಯಿತು. ತೊರೆದಿಯ ಕಾಯಕ ಸರ್ವ ಸುಖಂಗಳ. ಬರ್ಬರಿಕನ ನಿಲುವೆ ಬೇರೆ, ಬರ್ಬರಿಕನ ಆಶೋತ್ತರ ಬೇರೆ, ಬರ್ಬರಿಕನ ಸಾಧನೆಯ ಬೇರೆ. ನಾನು ಪ್ರಪಂಚದಲ್ಲಿ ಎಲ್ಲರಂತೆ ಆಗಬಾರದು, ನನ್ನ ಬದುಕನ್ನು ಇನ್ನೊಬ್ಬರು ಅನುಸರಿಸುವಾಗ ಆಲೋಚನೆ ಮಾಡಬೇಕು ಎಂಬ ಭಾವನೆಯ ಹುಯಿಲಿಗೆ ನಾನು ಸಿಲುಕಿದವನಿದ್ದೇನೆ. ಮದುವೆ, ಸಂಸಾರ, ಈ ರಗಳೆ, ಈ ಗಲಾಟೆ ಯಾವುದು ಬೇಡ ಅಂತ ಬಿಟ್ಟಿದ್ದೇನೆ ನಾನು. ಎಷ್ಟು ಹೇಳಿದ್ರು ಬಿಡುವುದಿಲ್ಲ ನಾನು. ನನ್ನ ಮದುವೆ ಆಗಬೇಕು. ಕಡುದೈನ್ಯದಿನ ಬೇಡಿದರೆ ಹೆಣ್ಣೊಬ್ಬಳು ಒಲಿದು ಬಂದಳು ಅಂತ ಆದರೆ ಧಿಕ್ಕರಿಸ್ತಾ ಇದ್ದೀಯ. ಈ ರೋಗ ಭೂಲೋಕಕ್ಕೆ ಮಾತ್ರ ಉಂಟು ಎಂದಾಗಿ ನಾವು ತಿಳಿದಿದ್ದೇವೆ. ಈ ರೋಗದಲ್ಲೂ ಉಂಟಾ? ಹೌದಪ್ಪ. ಮೊದಲು ಸರಿಯಾಗಿ ಕಲಿಬೇಕಾದ್ರೆ ಕಲ್ತ್ಕೋ ಸಾಯಿ. ಈಗ ಪ್ರೀತಿ ಪ್ರೇಮ ಅಂತ ಹೋಗ್ತೀಯಾ? ಯಾಕೆ ಆಗುದಿಲ್ವಾ? ಹೊಟ್ಟೆ ಉರಿಸ್ಬೇಕಾದ್ರೆ ಆಗುದಿಲ್ವಾ? ಆಗುದಿಲ್ಲ ಅಂತಾದ್ರೆ ಈಗ ಊರಗ ಪಾಶದಲ್ಲಿ ಬಂಧನದಲ್ಲಿ Thank you.
ನಾನೇ ಒಪ್ಪುತ್ತೀಯ ದೇವರ ನೀನು ನೋಡ್ರೆ ಒಳ್ಳೆ ತಂಗಿ ಹಾಕಿ ಕಾಣಿಸ್ತೀಯ ಆಯ್ತಲ್ಲಪ್ಪ. ನೀವು ಹಾಕಿ ಹೋಗು ನೀನು. ಆಗುದಿಲ್ಲ, ಆಗುದಿಲ್ಲ. ಎಲ್ಲಿಗಾದ್ರೂ ಹೋಗುವುದು. ಒಮ್ಮೆ ಮನಸ್ಸು ಮಾಡಿದೆ ಅಂತ ಆದ್ರೆ ಆಯ್ತು. ಸಾಯ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಬಾಲ ಹಿಡಿದು ಕೊಡ್ಬೇಕಲ್ಲ ಮತ್ತೆ. ಇದೇ ಅಲ್ವಾ? ಇದೇ ಕತ್ತಿಯೇ ಅಲ್ವಾ ನಿನ್ನನ್ನ ಅಹಂಕಾರದಿಂದ ಬೆಳೆಯುವಂತೆ ಮಾಡಿದ್ದು? ಏನ್ ಹೇಳೋದು? ಮತ್ತರಿತೇನೆ, ಇದಕ್ಕೆ ಮತ್ತರಿತೇನೆ. ಕರೆ ಬೇರೆ ಐತಲ್ಲ, ಸ್ವಲ್ಪ ಕೊಡುವಂತ ತಲೆ ಹಚ್ಚುವ. ಆಗಲಿ ಆಗಲಿ. ಡಾಕ್ಟರ್ ಸೊಪ್ಪು ಇರ್ತದಂತ. ಎತ್ತಿದ ಕೈ. ನಿನ್ನ ಮುದ್ದು ಮಗುವನ್ನು ನೋಡಿದ್ರೆ ನಾನು ಕೊಡಲಿಕ್ಕೆ ಆಸೆ ಬರುವುದಿಲ್ವಾ? ನನಗೂ ನೀವು ಬೈಬೇಕು ಅನಿಸ್ತದೆ. ಸಾಯ್ಲಿಕ್ಕೆ ದೇವರಾಣ ಇಷ್ಟು ತಲೆ ತಿಂದರೆ ಯಾರೂ ಇರಲಿಲ್ಲ. ಆದ್ರೆ ಇವತ್ತು ಭಯಂಕರ ರಗಳೆ ಕೊಟ್ಟೆ ಎದು ಬಂದಿದ್ರು. ಅವರಿಗೆ ಏನೋ ತುತ್ತರೆ ಕೊಟ್ಟಿದ್ದೆ. ಆಗುದಿಲ್ಲ ಅಲ್ವಾ? ಹಾಗಾದ್ರೆ ಮುಂದಿನ ಮಾತು ಬೇಡ. ಸಿಟ್ಟೆ ಬರಲಿಲ್ಲ ನೋಡಿ. ಹೊಡಿತಾರೆ. ನೇರವಾಗಿ ಭೂಲೋಕಕ್ಕೆ ಹೋಗೋಣ. ಆಗುದಿಲ್ವಾ? ಭಾಷೆ ಬರುತ್ತಿಲ್ಲ ನಿಮಗೆ. ಆಗುದಿಲ್ವಾ? ಅರ್ಥ ಆಗೋದಿಲ್ಲ. ಆಗುದಿಲ್ಲ ಅಂತ ಆದ್ರೆ ಹೇಳು. ಏನ್? ಈ ಅಹಂಕಾರದಿಂದ, ಇದೇ ಅಹಂಕಾರದಿಂದ ನಿನ್ನಿಂದ ಏನಾಗುತ್ತದೆ? ಮದ್ದರಿತೇನೆ. ಇದು ಈ ನನ್ನ ಎತ್ತಿದ ಕೈಯಿಂದ ನಿನಗೆ ಶಾಪವನ್ನ ಕೊಡ್ತಾ ಇದ್ದೇನೆ ಕೇಳು. ನೀನು ಗಳಿಸಿದಂತಹ ವಿದ್ಯೆ ಎಂಬುದು ಉಪಯೋಗ ನಿನಗೆ ಬೇಕಾದಂತಹ ಅವಶ್ಯಕತೆ ಇದ್ದಂತಹ ಕಾಲದಲ್ಲಿ ಪ್ರಯೋಜನಕ್ಕೆ